ಅಂದರೆ ಕರಿ ಅಂದರೆ ಆನೆ, ಘಟ್ಟ ಅಂದರೆ ಸ್ಥಳ, ಆನೆ ಮೇಯುವ ಸ್ಥಳಕ್ಕೆ ಕರಿಘಟ್ಟ ಅಂತ ಹೆಸರು ಬರುತ್ತೆ. ಇದರ ಹಿಂದೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. DPA ಕ್ರಿಯೇಷನ್ಗೆ ಸ್ವಾಗತ. ಎಲ್ರು ಹೇಗಿದ್ದೀರಾ? ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಹೋಗ್ತಿರೋ ಸ್ಥಳ ಬಂದು ಕರಿಘಟ್ಟ. ಇದು ಲೊಕೇಶನ್ ಬಂದು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿದೆ. ಶ್ರೀರಂಗಪಟ್ಟಣದಿಂದ ಒಂದು 3 ಕಿಲೋಮೀಟರ್ ದೂರದಲ್ಲಿದೆ. ಈ ಸ್ಥಳಕ್ಕೆ ಮೈಸೂರಿಂದ ಬರೋರಾದ್ರೆ 24 ಕಿಲೋಮೀಟರ್ ದೂರವಾಗುತ್ತೆ. ಆದ್ರೆ ಬೆಂಗಳೂರಿಂದ ಬರೋರ್ಗಾದ್ರೆ 125 ಕಿಲೋಮೀಟರ್ ದೂರವಾಗುತ್ತೆ. ಹಾಗೂ ತುಂಬಾ ಜನ ಈ ಪ್ಲೇಸ್ ನ ವಿಸಿಟ್ ಮಾಡಿಲ್ಲ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಇದೊಂದು ಹಿಡನ್ ಜೆಮ್ ಅಂತಾನೆ ಹೇಳ್ಬೋದು. ಯಾರೆಲ್ಲ ಈ ಪ್ಲೇಸ್ ನ ವಿಸಿಟ್ ಮಾಡಿಲ್ಲ, ತುಂಬಾನೇ ಚೆನ್ನಾಗಿದೆ, ಬಂದೊಂದ್ಸರಿ ವಿಸಿಟ್ ಮಾಡಿ. ನೀವು ಇಲ್ಲಿ ನೋಡ್ತಾ ಇರೋ ಹಾಗೆ ಎಂಟ್ರೆನ್ಸ್ ಇಲ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಸ್ಟೆಪ್ಸ್ ಗಳಿಂದ ಹೋಗಂತವ್ರು ಇಲ್ಲಿಂದ ಹೋಗ್ಬೋದು. ಇಲ್ಲಾಂದ್ರೆ ರೋಡ್ ವ್ಯವಸ್ಥೆ ಇದೆ. ರೋಡ್ ಇಂದ ಹೋಗ್ತೀವಿ ಅಂತಂದ್ರೆ ಬೈಕಲ್ಲಿ ಕಾರಲ್ಲೆಲ್ಲ ಅಲ್ಲಿಂದಾನೇ ಹೋಗ್ಬೋದು. ಇಲ್ಲೇ ಬೋರ್ಡು ಸಹ ಇದೆ, ಶ್ರೀ ಶ್ರೀನಿವಾಸ ದೇವಸ್ಥಾನಕ್ಕೆ ದಾರಿ ಕರಿಘಟ್ಟ. ಯಾರಿಗಾರ ಕನ್ಫ್ಯೂಷನ್ ಆದ್ರೆ ಬೋರ್ಡ್ ನೋಡ್ಕೊಂಡು ಬರ್ಬೋದು. ರೋಡ್ ಅಂತೂ ತುಂಬಾ ಚೆನ್ನಾಗಿದೆ. ಹಾಗೂ ಇಲ್ಲಿ ಬೆಟ್ಟ ಹತ್ತೋದಕ್ಕೆ ತುಂಬಾ ಕರ್ವ್ಸ್ ಗಳಿದೆ, ತುಂಬಾ ಏರ್ಪಿನ್ ಬೆಂಡ್ಸ್ ಗಳ ರೀತಿ ಇದೆ. ನೋಡ್ಕೊಂಡು ಹುಷಾರಾಗಿ ಬರ್ಬೇಕಾಗತ್ತೆ. ಹಾಗೂ ಇಲ್ಲೇ ನಮ್ಗೆ ಮಧ್ಯದಲ್ಲಿ ಒಂದು ಕಾಲುವೆ ಸಹ ಸಿಗುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಹಾಗೂ ರೋಡ್ ಮಧ್ಯದಲ್ಲೇ ನಮ್ಗೆ ವ್ಯೂ ಪಾಯಿಂಟ್ ಸಹ ಸಿಗುತ್ತೆ. ಅಲ್ಲೇ ಬೋರ್ಡ್ ಸಹ ಹಾಕಿದ್ದಾರೆ, ವೀಕ್ಷಣೀಯ ಸ್ಥಳ ವ್ಯೂ ಪಾಯಿಂಟ್ ಅಂತ. ಇಲ್ಲಿ ನಿಂತ್ಕೊಂಡು ನೋಡ್ರೆ ತುಂಬಾ ಚೆನ್ನಾಗಿ ವ್ಯೂ ಕಾಣಿಸುತ್ತೆ, ಅಷ್ಟು ಚೆನ್ನಾಗಿದೆ ಪ್ಲೇಸ್ ಅಂತೂ. ಹಾಗೂ ಈ ಸ್ಥಳದಲ್ಲಿ ಒಂದು ಟ್ರೆಕ್ಕಿಂಗ್ ಪಾಯಿಂಟ್ ಸಹ ಇದೆಯಂತೆ. ಬನ್ನಿ ಅದನ್ನು ಹೇಗಿದೆ ಅಂತ ನೋಡೋಣ. ಫಸ್ಟ್ ದೇವಸ್ಥಾನ ವಿಸಿಟ್ ಮಾಡೋಣ. ಬೆಟ್ಟದ ಮೇಲೆ ಬಂದ್ವಿ, ದೇವಸ್ಥಾನ ಕಾಣಿಸ್ತಾ ಇದೆ. ದೇವಸ್ಥಾನ ಅಂತೂ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಪಾರ್ಕಿಂಗ್ ಗೆ ಇಲ್ಲೇ ವ್ಯವಸ್ಥೆ ಇದೆ, ಪಾರ್ಕಿಂಗ್ ಎಲ್ಲ ಇಲ್ಲೇ ಮಾಡಿ ಹೋಗ್ಬೋದು. ಹಾಗೂ ದೇವಸ್ಥಾನ ನೋಡ್ತಾ ಇರ್ಬೋದು ಎಷ್ಟು ಸ್ವಚ್ಛತೆಯಿಂದ ಇದೆ ಅಂತ. ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಇಲ್ಲೇ ಹಣ್ಣುಗಳು, ಹೂಗಳು ಎಲ್ಲ ಇಲ್ಲೇ ಸಿಗುತ್ತೆ, ನಾವು ತಗೊಂಡು ಹೋಗ್ಬೋದು. ಹಾಗೂ ಟೈಮಿಂಗ್ಸ್ ಬಂದು ಬೆಳಿಗ್ಗೆ 9:30 ಸಂಜೆ 6 ತನಕನೂ ಓಪನ್ ಇರುತ್ತೆ. ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ. ಹಾಗೂ ನಾವ್ ಈ ದೇವಸ್ಥಾನದ ಒಳಗಡೆ ಬರ್ತಾ ಇದ್ದಂಗೆ ನೀವು ನೋಡ್ಬೋದು ಒಂದು ಪಾಸಿಟಿವ್ ಎನರ್ಜಿ ನಮ್ಗೆ ಕಾಣಿಸುತ್ತೆ. ಯಾಕಂದ್ರೆ ದೇವಸ್ಥಾನ ಅಷ್ಟು ಪೀಸ್ಫುಲ್ ಆಗಿ ಒಂದು ಪ್ರಶಾಂತತೆಯಿಂದ ಇದೆ ಅಂತಾನೆ ಹೇಳ್ಬೋದು. ನೋಡ್ಬೋದು ದೇವಾಲಯ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಹಾಗೂ ಈ ದೇವಾಲಯ ಸಮುದ್ರ ಮಟ್ಟದಿಂದ 2697 ಅಡಿ ಎತ್ತರದಲ್ಲಿದೆ. ಹಾಗಾದ್ರೆ ಇದ್ರ ಇತಿಹಾಸ ಏನಿದೆ ಅಂತ ನಮ್ಮ ಅರ್ಚಕರನ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಎಲ್ಲರಿಗೂ ನಮಸ್ಕಾರ. ಕರಿಘಟ್ಟ ಕ್ಷೇತ್ರಕ್ಕೆ ಸ್ವಾಗತ. ಕರಿಘಟ್ಟ ಅಂತ ಅಂದರೆ ಕರಿ ಅಂದರೆ ಆನೆ, ಘಟ್ಟ ಅಂದರೆ ಸ್ಥಳ, ಆನೆ ಮೇಯುವ ಸ್ಥಳಕ್ಕೆ ಕರಿಘಟ್ಟ ಅಂತ ಹೆಸರು ಬರುತ್ತೆ. ಇದರ ಹಿಂದಿನ ಹಿನ್ನೆಲೆ ನೀಲಾಚಲ ಬೆಟ್ಟ ಅಂತ ಅಂದ್ಬಿಟ್ಟು ಈ ಕ್ಷೇತ್ರಕ್ಕೆ ಹೆಸರು. ಸುಗ್ರೀವನ ಸೇನಾಧಿಪತಿ ಸಂಕಲ್ಪವನ್ನು ಮಾಡ್ತಾನೆ. ರಾಮಾಯಣ ಸಂದರ್ಭವಾಗಿರುತ್ತೆ. ಭಾರತದಿಂದ ಶ್ರೀಲಂಕಾಗೆ ಸೇತುವೆ ಕಟ್ಟೋ ಪ್ರಸಂಗ. ಅದಕ್ಕೋಸ್ಕರವಾಗಿ ಸಂಕಲ್ಪ ಇದ್ದಂತೆ ನೀಲಾದ್ರಿ ಬೆಟ್ಟವನ್ನು ತೆಗೆದುಕೊಂಡು ಬರ್ತೀನಿ ಅಂತ ಅಂದ್ಬಿಟ್ಟು ಹಿಮಾಲಯ ಪರ್ವತದ ತಪ್ಪಲಿಗೆ ಹೋಗಿ 3 ಬೆಟ್ಟವನ್ನು ತಗೊಂಡು ಬಂದು ರಾಮಾಯಣ ಕಾಲದಕ್ಕೋಸ್ಕರವಾಗಿ ಭಾರತದಿಂದ ಶ್ರೀಲಂಕಾಗೆ ಸೇತುವೆ ಕಟ್ಟೋದಕ್ಕೋಸ್ಕರವಾಗಿ ತರ್ತೀನಿ ಅಂತ ಶ್ರೀಲಂಕಾಗೆ ಸೇತುವೆ ಕಟ್ಟೋ ಪ್ರಸಂಗ. ಅದಕ್ಕೋಸ್ಕರವಾಗಿ ಸಂಕಲ್ಪವನ್ನು ನೀಲಾದ್ರಿ ಮಾಡಿರ್ತಾರೆ. ಅದಕ್ಕೋಸ್ಕರವಾಗಿ ಹಿಮಾಲಯ ಪರ್ವತದ ತಪ್ಪಲಿಗೆ ಹೋಗಿ 3 ಬೆಟ್ಟವನ್ನು ಕಿತ್ಕೊಂಡು ಇದೇ ಮಾರ್ಗವಾಗಿ ಬರಬೇಕಾದ್ರೆ, ಅಂದರೆ ಶ್ರೀರಂಗಪಟ್ಟಣ ಮಾರ್ಗವಾಗಿ ಬರಬೇಕಾದ್ರೆ ಭೂಕಂಪನ ಉಂಟಾಗುತ್ತೆ. ಯಾಕೆ ಅಂದರೆ ಅಷ್ಟು ಭಾರವಾದಂಥ ಬೆಟ್ಟ ಆಗಿರುತ್ತೆ, ಮತ್ತು ಸೇತುವೆ ಕಟ್ಟಕ್ಕೆ ಯೋಗ್ಯವಾಗಿರಲ್ಲ. ಅದಕ್ಕೋಸ್ಕರವಾಗಿ ಭೃಗು ಮಹರ್ಷಿಗಳ ಸಂಕಲ್ಪದಂತೆ ಈ ಬೆಟ್ಟವನ್ನು ಇಲ್ಲೇ ಬಿಟ್ಟು ಹೋಗು ಅಂತ ಅಂದ್ಬಿಟ್ಟು ಸಂಕಲ್ಪದಲ್ಲಿ ಅಶರೀರವಾಣಿ ಒಂದು ಬಂದು ಹೇಳುತ್ತೆ. ಅದಕ್ಕೋಸ್ಕರವಾಗಿ ನೀಲಾದ್ರಿ ಆ ಬೆಟ್ಟವನ್ನು ನದಿ ತೀರದ ಪಕ್ಕದಲ್ಲಿ ಇಟ್ಟು ಮುಂದೆ ಹೊರಟೋಗ್ತಾರೆ. ಸರಿ, ಅದಾದ್ಮೇಲಿಂದ ಭೃಗು ಮಹರ್ಷಿಗಳು ಮೇಲ್ಗಡೆ ಬಂದು ಪ್ರತಿಷ್ಠೆಯನ್ನು ಭಗವಂತನನ್ನು ಮಾಡ್ತಾರೆ. ಹೇಗಪ್ಪ ಅಂತ ಅಂದರೆ ಮನಸ್ಸಿನಲ್ಲಿ ಸಂಕಲ್ಪ ಏನೇ ಆಸೆ ಆಕಾಂಕ್ಷೆಗಳಿದ್ರೆ ಭಕ್ತಿಯಿಂದ ಕೇಳಿದ ಇಷ್ಟಾರ್ಥವನ್ನೆಲ್ಲ ವೆಂಕಟರಮಣ ಸ್ವಾಮಿ ಕೊಡ್ತಾರೆ ಅಥವಾ ಶ್ರೀನಿವಾಸರು ಕೊಡ್ತಾರೆ ಅಂತ ಅಂದ್ಬಿಟ್ಟು ಕ್ಷೇತ್ರ ಮಹಾತ್ಮೆ. ಅದಕ್ಕೋಸ್ಕರವಾಗಿ ಇಲ್ಲಿ ತ್ರಿಕುಟಾಚಲವಾಗಿ ಭಗವಂತನನ್ನು ಪ್ರತಿಷ್ಠೆಯನ್ನು ಮಾಡ್ತಾರೆ. ತ್ರಿಕುಟಾಚಲ ಅಂತ ಅಂದರೆ
ಯೋಗ ಶ್ರೀನಿವಾಸ, ಭೋಗ ಶ್ರೀನಿವಾಸ, ಶ್ರೀ ಶ್ರೀನಿವಾಸ ಮೂರೂ ವಿಶೇಷವಾಗಿ ದೇವರುಗಳು ಇರುವಂಥದ್ದು. ಯೋಗ ಶ್ರೀನಿವಾಸ ಬಂದು ಯೋಗ ಮುದ್ರೆಗಳು ಹಾಕೊಂಡು ನಿಂತಿತ್ತು ಅಂತ ಅಂದರೆ, ಭೋಗ ಶ್ರೀನಿವಾಸ ಅಕ್ಕಪಕ್ಕದಲ್ಲಿ ಶ್ರೀದೇವಿ ಭೂದೇವಿ ವಿಶೇಷವಾಗಿ ಪ್ರತಿಷ್ಠೆ ಆಗಿರುವಂಥದ್ದು. ಶ್ರೀನಿವಾಸನ ವಕ್ಷಸ್ಥಲದಲ್ಲಿ ಶ್ರೀದೇವಿ ಅಂದರೆ ಪದ್ಮಾವತಿ ಅಮ್ಮನವರು ಪದ್ಮಾಸನ ಹಾಕಿ ಕುಳಿತು ಅದೇ ಸಂದರ್ಭದಲ್ಲಿ ನಮಸ್ಕಾರ ಮಾಡಿರುವಂಥದ್ದು ವಿಷ್ಣುವಿನ ವಕ್ಷಸ್ಥಲದಲ್ಲಿ ವಿಶೇಷವಾಗಿ ಕಂಡುಬರುತ್ತೆ. ಅದಕ್ಕೋಸ್ಕರವಾಗಿ ಇಲ್ಲಿ ಸಹಸ್ರಾರು ಭಕ್ತಾದಿಗಳು ಸಂಕಲ್ಪ ಇದ್ದಂತೆ ಭಗವಂತನನ್ನು ವಿಶೇಷವಾಗಿ ಅಭಿಷೇಕ ಅಂದರೆ ಪಂಚಾಮೃತ ಅಭಿಷೇಕದ ಸಂದರ್ಭದಲ್ಲಿ ವಿಶೇಷವಾಗಿ ದರ್ಶನವನ್ನು ಮಾಡುವಂಥದ್ದು. ಇದು ಇಲ್ಲಿನ ಕ್ಷೇತ್ರ ಮಹಾತ್ಮೆ. ಇದರಲ್ಲೂ ವಿಶೇಷವಾಗಿ 2 ರೀತಿಯಾದಂಥ ರಥೋತ್ಸವಗಳನ್ನ ಅಥವಾ ಜಾತ್ರೆಗಳನ್ನ ನೋಡ್ಬೋದು. ಏನಪ್ಪ ಅಂತ ಅಂದರೆ, ಮೊದಲನೇದಾಗಿ ಶ್ರಾವಣ ಶನಿವಾರ, ಕಡೆಯ ಶ್ರಾವಣ ಶನಿವಾರವಾಗಿ ವಿಶೇಷವಾಗಿ ಭಗವಂತನಿಗೆ ಒಂದು ಫಲಪಂಚಾಮೃತ ಅಭಿಷೇಕವಾದ ನಂತರದಲ್ಲಿ ಭಗವಂತ ವಿಶೇಷವಾಗಿ ನೈವೇದ್ಯ ಮಾಡುವಂಥದ್ದು. ತದನಂತರದಲ್ಲಿ ಮಹಾಮಂಗಳಾರತಿಯನ್ನು ಮಾಡುವಂಥದ್ದು. ಅದಾದ ಮೇಲೆ ರಥೋತ್ಸವ, ದೊಡ್ಡ ಜಾತ್ರೆ ಅಂತ ಅಂದ್ಬಿಟ್ಟು ನವಾನಿಕ ಉತ್ಸವ, 9 ದಿನಗಳ ಉತ್ಸವಗಳಿರುತ್ತೆ. ಆ ಉತ್ಸವದಲ್ಲಿ ಮಧ್ಯದ ದಿನದಂದು ಭಗವಂತನಿಗೆ ವಿಶೇಷವಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ರವರು ಕೊಟ್ಟಿರುವಂತಹ ಬೆಳ್ಳಿ ಒಡವೆಗಳನ್ನು ಧರಿಸಿ ಬೆಳ್ಳಿಯಪ್ಪ ಅಥವಾ ವಿಶೇಷವಾಗಿ ಕರಿಘಟ್ಟದ ಕ್ಷೇತ್ರದಲ್ಲಿರುವಂತಹ ಶ್ರೀನಿವಾಸರವರನ್ನು ವಿಶೇಷವಾಗಿ ಭಗವಂತನನ್ನು ಬೆಳ್ಳಿಯಪ್ಪನ ರೂಪದಲ್ಲಿ ಅಂದರೆ ಬೆಳ್ಳಿ ಅಲಂಕಾರದ ರೂಪದಲ್ಲಿ ಭಗವಂತನನ್ನು ದರ್ಶನ ಮಾಡುವಂಥದ್ದು ವಿಶೇಷ. ಇದು ಇಲ್ಲಿನ ಕ್ಷೇತ್ರ ಮಹಾತ್ಮೆ. ಅದೂ ಅಲ್ಲದಂತೆ ಭಗವಂತನನ್ನು ವಿಶೇಷವಾಗಿ ಇಲ್ಲಿ ಕರಿ ಎಂಬ ಆನೆ 3000 ವರ್ಷಗಳ ಹಿಂದೆ ಕಾಯುತ್ತಿತ್ತು ಅಂತ ಅಂದ್ಬಿಟ್ಟು, ಯಾರೇ ತನ್ನ ಕೆಟ್ಟ ದೃಷ್ಟಿಯನ್ನು ಇಟ್ಟುಕೊಂಡು ಭಗವಂತನನ್ನು ನಾಶ ಮಾಡಬೇಕು ಅಂತ ಬಂದವ್ರನ್ನ ತುಳಿದು ಸಾಯಿಸ್ತಿತ್ತು, ಅವರಿಗೆ ಮತ್ತೆ ಪುನರ್ಜನ್ಮವನ್ನು ಒದಗಿಸಿಕೊಡ್ತಿತ್ತು ಅಂತ ಅಂದ್ಬಿಟ್ಟು ಇಲ್ಲಿನ ಕ್ಷೇತ್ರ ಮಹಾತ್ಮೆ. ನಮಸ್ತೆ. ಹಾಗೂ ಇಲ್ಲಿ ಕಾಣಿಸ್ತಾ ಇರೋಂಥ ಈ ಗಿಡಕ್ಕೆ ಆತ್ಮ ಸಂಜೀವಿನಿ ಗಿಡ ಅಂತ ಕರೀತಾರೆ. ಅದಕ್ಕೂ ಸಹ ಒಂದು ಹಿನ್ನೆಲೆ ಸಹ ಇದೆ. ಬನ್ನಿ ಅದನ್ನ ಅರ್ಚಕರ ಬಾಯಲೇನೆ ಕೇಳೋಣ. ಈ ವೃಕ್ಷದ ಹೆಸರು ಆತ್ಮ ಸಂಜೀವಿನಿ ಅಥವಾ ಭೃಗುಮಾರ್ಷಿ ಗಿಡ ಅಂತ ಅಂದ್ಬಿಟ್ಟು ಭಕ್ತಾದಿಗಳು ಕರೀತಾರೆ. ಏನಪ್ಪಾ ಈ ಗಿಡದ ವಿಶೇಷತೆ ಅಂತ ಅಂದ್ರೆ, ಈ ವೃಕ್ಷದಲ್ಲಿ ಭೃಗುಮಾರ್ಷಿಗಳು ಬಂದು ಕೂತಿದ್ದಾರೆ ಅಂತ ಅಂದ್ಬಿಟ್ಟು ಭಗವಂತನನ್ನ ಪ್ರತಿಷ್ಠೆಯನ್ನ ಮಾಡಿದ್ದು ಭೃಗುಮಾರ್ಷಿಗಳು. ಆದರೆ ತದನಂತರದಲ್ಲಿ ಏನಕ್ಕಪ್ಪ ಇಲ್ಲಿ ಭಗವಂತನನ್ನ ಪ್ರತಿಷ್ಠೆ ಮಾಡಿದ್ರು ಅಂತ ಕೇಳ್ತು ಅಂತಾರೆ, ಭಕ್ತಾದಿಗಳಿಗೆ ಸಂಕಷ್ಟ ಭೂಲೋಕದಲ್ಲಿ ಅಥವಾ ಕಲಿಯುಗದಲ್ಲಿ ಎದುರಾಗುತ್ತೆ ಅಂತ ಅಂದ್ಬಿಟ್ಟು ಸಂಕಲ್ಪ ಇದ್ದಂತೆ ಭಗವಂತನನ್ನ ಪ್ರತಿಷ್ಠೆ ಮಾಡಬೇಕು ಅಂತ ಅಂದ್ಬಿಟ್ಟು ಸಂಕಲ್ಪದಲ್ಲಿ ಓಡಾಡ್ತಿರ್ತಾರೆ. ಆದರೆ ಭಗವಂತ ಒಲಿಯಲ್ಲ. ಯಾಕೆ ಅಂದರೆ ತನ್ನ ದೇವೋದ್ದೇಶಗಳಿಂದ ಕೆಟ್ಟದಾಗಿದೆ, ಕೋಪಗ್ರಸ್ತವಾದ ಮಹರ್ಷಿ ಇವರು ಅಂತ ಅಂದ್ಬಿಟ್ಟು ಭಗವಂತ ಒಲಿಯಲ್ಲ. ಸರಿ, ಅದಕ್ಕೋಸ್ಕರವಾಗಿ ಭೃಗು ಮಹರ್ಷಿಗಳು ವೈಕುಂಠ ಲೋಕಕ್ಕೆ ಹೋಗಿ ಭಗವಂತನ ವಕ್ಷಸ್ಥಲಕ್ಕೆ ಜಾಡಿಸಿ ಒದ್ದು ತದನಂತರದಲ್ಲಿ ಭಗವಂತ ಕೂರಿಸಿ ಸೇವೆಯನ್ನ ಮಾಡಿ ಭಗವಂತ ಭೃಗು ಮಹರ್ಷಿಗಳ ಕಾಲಿನಲ್ಲಿರೋ ಕಣ್ಣನ್ನು ಮುಚ್ಚಿಬಿಡ್ತಾರೆ. ಆಗ ಭಗವಂತನಿಂದ ಭೃಗು ಮಹರ್ಷಿಗಳಿಗೆ ಜ್ಞಾನೋದಯ ಆಗುತ್ತೆ. ತಾನು ಮಾಡಿದ್ದು ತಪ್ಪು, ಭಗವಂತನಿಗೆ ಒದ್ದಿರುವಂಥದ್ದು ಸಾಮಾನ್ಯವಾದವಂಥ ಪಾಪವಲ್ಲ, ಅದಕ್ಕೋಸ್ಕರವಾಗಿ ಭಗವಂತನನ್ನ ನಾನು ಸೇವೆಯನ್ನ ಮಾಡಬೇಕು ಅಂತ ಅಂದ್ಬಿಟ್ಟು ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿ ಭಗವಂತನಿಗೋಸ್ಕರವಾಗಿ ಪ್ರಣಾಮವನ್ನ ಮಾಡಿ ಎದ್ದು ನಿಂತಾಗ ಭಗವಂತ ತನ್ನ ವಿಶ್ವರೂಪವನ್ನು ತೋರಿಸಿ ಪ್ರತಿಯೊಂದಕ್ಕೂ ತಾನೇ ಆದಿ ತಾನೇ ಅಂತ್ಯ ಎಂದು ವಿವರವಾಗಿ ಹೇಳ್ತಾರೆ. ಸರಿ, ಅದಾದ ಮೇಲೆ ಭೂಲೋಕಕ್ಕೆ ಬಂದು ಭಗವಂತನನ್ನ ಕರಿಘಟ್ಟ ಕ್ಷೇತ್ರದಲ್ಲಿ ಪ್ರತಿಷ್ಠೆಯನ್ನ ಮಾಡಿ ತದನಂತರದಲ್ಲಿ ಈ ವೃಕ್ಷದಲ್ಲಿ ಕೂತು ಇವತ್ತಿಗೂ ಭಗವಂತನಿಗೆ ಕ್ಷಮೆಯಾಚನೆಯನ್ನ ಬೇಡ್ತಿದ್ದಾರೆ ಅಂತ ಅಂದ್ಬಿಟ್ಟು 3000 ವರ್ಷಕ್ಕಿಂತನೂ ಹಳೆದಂತ ವೃಕ್ಷ. ಮನಸ್ಸಿನಲ್ಲಿ ಏನೇ ಆಸೆ ಆಕಾಂಕ್ಷೆಗಳಿದ್ರೆ ಭಕ್ತಿಯಿಂದ ಬಂದು ಕೇಳ್ತು ಅಂತ ಆದರೆ ಪ್ರತಿಯೊಂದನ್ನು ನೆರವೇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಇದು ಈ ವೃಕ್ಷದ ಮಹತ್ವ. ಹಾಗೂ ಈ ದೇವಾಲಯದ ಪೂಜಾ ವಿವರಗಳನ್ನೆಲ್ಲ ಇಲ್ಲೇನೆ ಹಾಕಿರ್ತಾರೆ, ನೀವು ನೋಡ್ಬೋದು. ಹಾಗೂ ಯಾರೆಲ್ಲ ವಿಶೇಷ ಪೂಜೆನ ಮಾಡಿಸ್ಬೇಕು ಅಂತ ಅನ್ಕೊಂಡಿರ್ತೀರಾ ಅವರು ಬಂದೊಂದ್ಸರಿ ವಿಸಿಟ್ ಮಾಡಿ. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ. ಏನಾದ್ರೆ ನೀವು ಎಕ್ಸ್ಟ್ರಾ ಪೂಜೆನ ಮಾಡಿಸ್ಬೇಕಂತೆಲ್ಲ ಹೇಳಿದ್ರೆ ಇಲ್ಲಿ ಅರ್ಚಕರ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ದಯವಿಟ್ಟು ಅವ್ರನ್ನ ಸಂಪರ್ಕಿಸಿ.
ಹಾಗೂ ಇಲ್ಲಿ ಹೊರಗಡೆ ಬಂದ್ರೆ ನಮಗೆ ಇಲ್ಲಿ ಬನ್ನಿ ಮರ ಕಾಣಿಸುತ್ತೆ, ನೀವು ನೋಡ್ತಾ ಇರ್ಬೋದು. ಈ ಬನ್ನಿ ಮರಕ್ಕೆ ವಿಶೇಷವಾದ ಪೂಜೆನೂ ಸಹ ನಡೀತಾ ಇರುತ್ತೆ. ಹಾಗೂ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಗೇಟ್ ಮುಖಾಂತರನೇ ನಾವು ಟ್ರೆಕ್ಕಿಂಗ್ಗೆ ಹೋಗ್ಬೇಕಾಗುತ್ತೆ. ಹೌದು, ಬನ್ನಿ ನೋಡೋಣ ಹೇಗಿದೆ ಅಂತ. ಈ ಸಣ್ಣ ಗೇಟಿಂದ ಒಳಗಡೆ ಹೋದ್ರೆ ನಮ್ಗೆ ಇಲ್ಲಿ ಟ್ರೆಕ್ಕಿಂಗ್ಗೆ ಹೋಗ್ಬೇಕಾಗುತ್ತೆ. ಹೋಗೋಕ್ಕಿಂತ ಮುಂಚೆ ಇಲ್ಲಿ ಅಮೌಂಟ್ನ ಪೇ ಮಾಡಬೇಕಾಗುತ್ತೆ. ವಯಸ್ಕರಿಗೆ 10 ರೂಪಾಯಿ, ಮಕ್ಕಳಿಗೆ 5 ರೂಪಾಯಿ. ಕ್ಯಾಮ್ರಾ ತಗೊಂಡೋದ್ರೆ 100 ರೂಪಾಯಿ ಕೊಡಬೇಕಾಗುತ್ತೆ. ಅಥವಾ ಫೋಟೋಶೂಟು, ವೆಡ್ಡಿಂಗ್ ಶೂಟ್ ಎಲ್ಲ ಮಾಡಿಸ್ತೀನಿ ಅಂದರೆ 1000 ರೂಪೀಸ್ನ ಪೇ ಮಾಡಬೇಕಾಗುತ್ತೆ. ನೋಡ್ಬೋದು ನೀವು ಟ್ರೆಕ್ಕಿಂಗ್ ಯಾವ ರೀತಿ ಇದೆ ಅಂತ. 1 ಕಿಲೋಮೀಟರ್ ದೂರದಷ್ಟು ಟ್ರೆಕ್ಕಿಂಗ್ ಆಗುತ್ತೆ. ಪ್ಲೇಸ್ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಯಾರೆಲ್ಲ ವಿಸಿಟ್ ಮಾಡಿಲ್ಲ, ಟ್ರೆಕ್ಕಿಂಗ್ನ ಯಾರೆಲ್ಲ ಇಷ್ಟಪಡ್ತೀರಾ ಅವ್ರು ಬಂದು ಒಂದ್ಸರಿ ವಿಸಿಟ್ ಮಾಡಿ. ನೋಡಿದ್ರಲ್ಲ, ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.